ಏನೇನಿದು? ಸಂಧಿಯ ಸಂದಿಗ್ಧ ಸಮಯದಿಂದ ಚಿಂತೆಗೊಳಗಾಗಿದ್ದ ನನ್ನ ಮನಸ್ಸು ಇಂದು ಈ ಭಾನುಮತಿಯ ಬಾವು ಬಂಧನದಿಂದ ಆನಂದಗೊಳ್ಳಬೇಕೆಂಬ ಅಭಿಲಾಷೆಯಿಂದ ನಾನಿಲ್ಲಿಗೆ ಬಂದರೆ ಚಂದ್ರಬಿಂಬದಂತೆ ಪರಿಶೋಭಿಸುತ್ತಾ ಪ್ರಶಾಂತ ಮುಖಮುದ್ರೆಯಿಂದ ಪವಣಿಸುತ್ತಿರುವಳು ನನ್ನ ಪ್ರಿಯ ರಾಣಿ ಭಾನು. ಭರತಕುಲ ದಿವ್ಯ ತೇಜಸ್ಸಿನ ಚಂದ್ರ ತಿಲಕ ಇವಳ ಹಣೆಯ ಮಧ್ಯದಲ್ಲಿ ಮಿನುಗುತ್ತಿರುವ ಕುಂಕುಮದ ಬಟ್ಟು, ಈ ಮುಕುಟೇಶ್ವರನ ಮಂಗಳ ಹಸ್ತದಲ್ಲಿ ಕಟ್ಟಿಸಿಕೊಂಡ ಮಂಗಳಮಯ ಮಾಂಗಲ್ಯದ ಮಾಕಟ್ಟು, ಇವಳ ಕೊಳ್ಳಲ್ಲಿ ತರತರದಿ ಮಿರುಮಿರುಗಿ ವರ ಚೆಲ್ಲುವ ಕರಿಮಣಿಯ ಸರ, ಇವಳ ಮೈ ಮೇಲೆ ಹರಿದು ಚೆಲ್ಲಾಡುವುದನ್ನು ಕಂಡು ಈ ಮನ ಕಂಪನವಾದರೆ ಕದನಕ್ಕೆ ಕಾಲ್ಕೆರವ ಹಂಬೀರವ ಹಮ್ಮಡಗಿಸುವ ಈ ಚಲಗಾರ ಮಲ್ಲನ ಹೆಗಲೇರಿ ಕುಳಿತು ಹುಚ್ಚು ರೋಸವನ್ನು ರಚ್ಚಿಗೆಬ್ಬಿಸುವ ದೊಡ್ಡ ಪಾಂಡವರ ತಲೆಗಳನ್ನು ಕೊಂಚಿ ಹಾಕುವ ಮಾಚಲ. ಒಂದೆಡೆ ನನ್ನ ಅರಗಿಣಿಯ ಕೊಳ್ಳಿಗೆ ನಾನೇ ಕಟ್ಟಿದ ಮಾಂಗಲ್ಯವನ್ನು ಕೆತ್ತದ ಮಾಂಗಲ್ಯ, ಇನ್ನೊಂದೆಡೆ ಸಮರ ಭೂಮಿಯಲ್ಲಿ ವೈರುಗಳ ರುಂಡಗಳನ್ನು ತುಂಡರಿಸಿ ಚೆಲ್ಲಾಡುವ ಮಾಂಗಲ್ಯ. ಸ್ವಾಮಿ, ನೀವೇ? ನಾನೇ ನಿನ್ನ ಪ್ರಿಯ ಕೆಚ್ಚೆದೆ ಸಾಮ್ರಾಟನ ಪಟ್ಟಮೈಸಿಯಾದ ನೀನು ಈ ರೀತಿ ಭಯಪಡುವುದೇಕೆ? ಸ್ವಾಮಿ, ನಾನೊಂದು ದುಸ್ವಪ್ನವನ್ನು ಕಂಡೆ. ಆ ಸ್ವಪ್ನವು ಕಂಡುತ್ತಿದ್ದರೆ ನನಗೆ ಭಯವಾಗುತ್ತಿರುವುದು ಸ್ವಾಮಿ, ಭಯವಾಗುತ್ತಿರುವುದು. ಭಯದ ಹಂಚಿಕೆ ಹಂಜುವರಿಗೆ ಮಾತ್ರ. ಗಂಡನೆಯ ದೋರ್ದಂಡ ರಣಚಂಡ ಗುರುಪತಿ ವರಸತಿ ಅನುಮತಿಗೂ ಭಯವೇ? ಯಾವ ಕನಸುತ್ತೇವೆ ಸ್ವಾಮಿ? ಒಂದು ನಿರ್ಭಯವಾದ ಒಂದು ಹೊತ್ತಿನಲ್ಲಿ ಒಂದು ಸರ್ಪವು ತನ್ನ 100 ಮರಿಗಳ ಜೊತೆಯಲ್ಲಿ ವಾಸವನ್ನು ಮಾಡುತ್ತಿತ್ತು. ಅದೇನು ಎಂದು 6 ಬಂದ ಘೋರ ಗರುಡು ಪಕ್ಷಿಯು ಆ ಮರಿಗಳನ್ನು ಕೊಂದು ಮುಯ್ಯಿಗೆ ಮುಯ್ಯಿ ತೀರಿದಂತೆ ಹೇಳಿ ಅಲ್ಲೇ ನಿಂತು ನೋಡುತ್ತಿದ್ದ ನಾನು ಇದೆಂತಹ ಅನ್ಯಾಯ ಅಂತ ಹೇಳಿದ ಮಾತನ್ನು ಕೇಳಿಕೊಂಡು ಇದೇ ಗತಿ ನಿನಗೆ ಮುಂದೆ ಆಗುವುದು ಅಂತ ಹೇಳಿ ಹಾರಿ ಹೋಯಿತು ಸ್ವಾಮಿ, ಹಾರಿ ಹೋಯಿತು. ದೇವಿ, ಅದೇ ಚಂದ್ರಕುಲದ ಅರಸನಾದ ವೀರರಮಣಿಯಾದ ನೀನು ಈ ಅಪಸಪಗುಣಗಳಿಗೆಲ್ಲ ಹಂಚುವುದೇ? ಸಪ್ತಮಹಾರಥಿಕರು ಕುರುಕ್ಷೇತ್ರ ರಣಭೂಮಿಯಲ್ಲಿ ಶತ್ರುಗಳ ರಕ್ತ ತರ್ಪಣಕ್ಕಾಗಿ ನರ್ತಿಸುತ್ತಿದ್ದಾರೆ. ಆ ಪುಂಡ ಪಾಂಡವರ ಗುಂಡಿಗೆಯನ್ನು ತುಂಡರಿಸಿ ಚೆಲ್ಲಾಡುವ ನಿನ್ನ 99 ಮಂದಿ ಮೈದುನರಿದ್ದಾರೆ. ಧೈರ್ಯವಾಗಿರು ಸ್ವಾಮಿ. ನನಗಾಗಿ ಭಯವಿಲ್ಲ. ನನ್ನ ಭಯವು ನಿಮಗಾಗಿ, ನನ್ನ ಮಾಂಗಲ್ಯಕ್ಕಾಗಿ ಸ್ವಾಮಿ. ದೇವಿ, ಅಖಂಡ ವೀರ ಸಮರಪಟುಗಳಿಂದ ಕೂಡಿರುವ ಚಲ ದೋರ್ದಂಡ ಗಣ ಗದಾದಂಡ ಗಾಂಧಾರಿ ದೇವಿಯ ನಂದೆ ಕುಮಾರನಾದ ನಾನು ಆ ಪಾಂಡವರ ಅಲ್ಪ ಬಲ ಪರಾಕ್ರಮಕ್ಕೆ ಭಯಪಡುವುದೇ? ಪ್ರಾಣೇಶ್ವರ, ಭಾವನಾದರ ಧರ್ಮರಾಯರು ಸಂಜೀವನೊಂದಿಗೆ ಏನೆಂದು ಹೇಳಿ ಕಳಿಸಿರು ನಿಮಗೆ ತಿಳಿಯದೆ? ಆ ನಂದಗೋಪಾಲನು ಪಾಂಡವರ ರಾಯಭಾರಿಯಾಗಿ ಬರುವನೆಂದು ವಾರ್ತೆ ತಂದಿರುವನು. ಹಾಗಾದ್ರೆ ಯುದ್ಧವನ್ನು ಮಾಡುವರಿ? ಸಂಧಿಗೆ ಸಮ್ಮತಿಸುವ? ಒಳ್ಳೆಯದು ಸ್ವಾಮಿ. ದೇವಿ, ಎಂತ ಉಚ್ಚರೆ ನೀನು! ನಾನು ಸಂಧಿಗೆ ಸಮ್ಮತಿಸಲೇ ಸಂಧಾನವೆಂದಿಗೂ ಸಾಧ್ಯವಿಲ್ಲ. ಈ ಚಲದಾಂಕ ಮಲ್ಲನ ಛಲ ಎಂದಿಗೂ ಚಲಿಸಲಾಗದು. ದೇವಿ, ಘೋರ ವಿಷಕಾರುವ ಸರ್ಪವನ್ನು ಕೆಳಕಿ ಜೀವದಿಂದ ಬಿಡುವುದು ಎಂತ ಮೂರ್ಖತನ! ಆ ಭೀಮನ ಅಮ್ಮು ಅರ್ಜುನನ ಎಮ್ಮೆ ದ್ರೌಪದಿಯ ತತ್ವಗಳೇ ಅವರ ವಿನಾಶಕ್ಕೆ ಕಾರಣ. ಇನ್ನು ಅವರ ಸಮರ ಗೀತೆಯ ದಿಗಂತ ಕಾದಿದೆ. ಯುದ್ಧವನ್ನು ಮಾಡುವ್ರಿ? ನಿಸ್ಸಂದೇಹವಾಗಿ ಆ ಪುಂಡ ಪಾಂಡವರ ರಕ್ತದ ಹೊಳೆಯಲ್ಲಿ ಈಜಾಡಿ
ವಿಜಯವನ್ನು ಸಾಧಿಸದೆ ಮಾತ್ರ ಬಿಡಲಾರೆ. ಇದು ಖಂಡಿತ, ಕಣ ಖಂಡಿತ. ಸ್ವಾಮಿ, ನಾನಾರು ಶಂತನು ಚಕ್ರವರ್ತಿಯ ಮೊಮ್ಮಗ, ಧೃತರಾಷ್ಟ್ರ ಮಹಾರಾಜನ ಮಗ, ಗಾಂಧಾರಿ ದೇವಿಯ ಗರ್ಭ ಸಂಜಾತ, ಸಖ ಸಹೋದರನೊಡಗೂಡಿ ಸಾಮ್ರಾಜ್ಯವನ್ನಾಳುವ ಏಕೈಕ ಸಾಮ್ರಾಟ, ಅರ್ಥಾಸನವಿರುವ ಭ್ರಷ್ಟರ ಶಿರ ಚೆಂಡಾಡಿ ಮಟ್ಟ ಹಾಕುವ ಮಹಾವೀರನಾದ ನಾನು ಆ ಪಾಂಡವರ ಅಲ್ಪಬಲ ಪರಾಕ್ರಮಕ್ಕೆ ಭಯಪಡುವುದೇ? ಯಕಶ್ಚಿತ್ ಆ ಕುಂತಿ ಕುಮಾರರ ಅಲ್ಪಬಲ ಪರಾಕ್ರಮಕ್ಕೆ ಭಯಪಡುವುದೇ? ಇಲ್ಲ ಇಲ್ಲ. ಈಗಾಗಲೇ ಅರ್ಜುನನು ಕೃಷ್ಣನ ಸಾವನ್ನು ಬೇಡಲು ದ್ವಾರಕೆಗೆ ಹೊರಟಿರುವನು. ಆದ್ದರಿಂದ ನಾನೀಗಲೇ ದ್ವಾರಕೆಗೆ ತೆರಳುವೆನು. ಹೊರದಿನ ತೆರಳುವೆ ದ್ವಾರಕ ನಗರಕ್ಕೆ, ಬರದಿನ ತೆರಳುವೆ ದ್ವಾರಕ ನಗರಕ್ಕೆ. ಕುರುಪಾಂಡವರಳು ಸಿದ್ಧತೆಗೊಂಡಿಯ ಯುದ್ಧದ ಸುದ್ದಿಯು ಶೀಘ್ರದಳರಿಯೇ. ಕುರುಪಾಂಡವರಳು ಸಿದ್ಧತೆಗೊಂಡಿಯ ಯುದ್ಧದ ಸುದ್ದಿಯು ಶೀಘ್ರದಳರಿ. ನನ್ನ ಗೋಪತ್ರಿ ಕೃಷ್ಣನ ಸಹಿತ ಬಲರಾಮನ ಸಹಾಯ ಪಡೆಯಲು, ನಂದ ಗೋಪತ್ರಿ ಕೃಷ್ಣನ ಸಹಿತ ಬಲರಾಮನ ಸಹಾಯ ಪಡೆಯಲು ಬರದಿನ ತೆರಳುವೆ ದ್ವಾರಕ ನಗರಕ್ಕೆ. ಅಧಮ ಭೀಮನ ವಧಿಸಲು ವಿಧ ವಿಧ ಪ್ರಯೋಗವೇ ಸಗಿದರು. ಅಧಮ ಭೀಮನ ವಧಿಸಲು ವಿಧ ವಿಧ ಪ್ರಯೋಗವೇ ಸಗಿದರು. ಕತ್ತಿ ಮನವನ್ನು ಜತೆ ಪಡೆದೆ ಮದಕರಿ ಅನ್ವಯ ಕೊಂಬಿಯನು. ಕತ್ತಿ ಮನವನ್ನು ಜತೆ ಪಡೆದೆ ಮದಕರಿ ಅನ್ವಯ ಕೊಂಬಿಯನು. ಮಾನವನ ಬಲದಿರುವ ಪದಾರ್ಥ ಪಾಂಡವನ ಆರ್ಭಟವ, ಬಲದಿರುವ ಪದಾರ್ಥ ಪಾಂಡವರ ಆರ್ಭಟವ. ಸದನದಲ್ಲಿ ಮದ ಮುರಿದು ನಮ್ಮ ಕ್ರೋಧವನ್ನು ತೀರಿಸಿಕೊಳ್ಳಲು, ಸದನದಲ್ಲಿ ಮದ ಮುರಿದು ನಮ್ಮ ಕ್ರೋಧವನ್ನು ತೀರಿಸಿಕೊಳ್ಳಲು ಬರದಿನ ತೆರಳುವೆ ದ್ವಾರಕ ನಗರಕ್ಕೆ. ಯೋಧವರ ಘನ ಸೈನ್ಯವು ದೊರೆತದೆ ಸುಲಭದಿ ಬಂದಿಸುವೆ ಶತ್ರುಗಳ. ಯೋಧವರ ಘನ ಸೈನ್ಯವು ದೊರೆತರೆ ಸುಲಭದಿ ಬಣಿಸುವೆ ಶತ್ರುಗಳ. ಹೋಮ ರಮಣನು ಗಮ್ಮತವಾದ ಹೋಮ ಕೈವೆ ಭೀಮನ. ಹೋಮ ರಮಣನು ಗಮ್ಮತವಾದ ಹೋಮ ಕೈವೆ ಭೀಮನ. ಮಧ್ಯಮ ಪಾಂಡವ ಪಾರ್ಥನ ಒದಿ ಮಿತ್ರ ಕಣ್ಣ ತೊಟ್ಟಿಹನು ಬಡವ. ಮಧ್ಯಮ ಪಾಂಡವ ಪಾರ್ಥನ ಒದಿಸಲು ಮಿತ್ರ ಕಣ್ಣ ತೊಟ್ಟಿಹನು ಬಡ. ಕುರುಕಿ ಪಾದದಲ್ಲಿ ಕುಳಿತು ವಿರುದ್ಧವು ಹರಿಸದಿದ್ದರೇನಾದ್ರು, ಕುರುಕಿ ಪಾದದಲ್ಲಿ ಕುಳಿತು ವಿರುದ್ಧವು ಹರಿಸದಿದ್ದರೇನಾಳು. ಬರದಿನ ತೆರಳುವೆ ದ್ವಾರಕ ನಗರಕ್ಕೆ, ಬರದಿನ ತೆರಳುವೆ ದ್ವಾರಕ ನಗರಕ್ಕೆ, ಬರದಿನ ತೆರಳುವೆ ದ್ವಾರಕ ನಗರಕ್ಕೆ. ಮೋಹನ ಮುರಳಿ ನಾದ ಪ್ರಿಯನಾ
ಪರವಶಳಾಗು ನೀ. ಸ್ವಾಮಿ, ಕೇಳಿ ಬರುತ್ತಿದೆ ಸಂಗಾಳಿಯ ಸ್ವಾಮಿ, ಮುರಳಿಯ ನಾದಕ್ಕೆ ಪರವಶಳಾದೆಯ. ಮುರಳಿಯ ನಾದಕ್ಕೆ ಪರವಶಳಾದೆಯ. ಕರುಣಾಮಯಿ ದೇವಿ ರುಕ್ಮಿಣಿ. ಕರುಣಾಮಯಿ ದೇವಿ ರುಕ್ಮಿಣಿ. ಸಸದಿ ಮನಸಾರ್ತಿಗೊಂಡಿತು ಸಂಭ್ರಮದಿ ನೀ ಹಾಡುತ್ತಿರಿ. ಸಂತೋಷ ಸಂಭ್ರಮದಿ ನೀ ಹಾಡುತ್ತಿರೆ. ಸಂಭ್ರಮದಿ ನೀ ಹಾಡುತ್ತಿರೆ. ಸ್ವಾಮಿ, ದ್ವಾರಕೆಗೆ ಸುಸ್ವಾಗತ. ಮತ್ಸ್ಯ ದೇಶಕ್ಕೆ ಹೋಗಿ ಪಾಂಡವರನ್ನು ಸಂತೈಸಿ ಬರುವೆನೆಂದು ಹೇಳಿ ಹೋದ ನೀವು ಇಷ್ಟು ತಡವಾಗಿ ಬಂದಿರಲ್ಲ. ಇಷ್ಟು ತಡವಾಗಿ ಬರಲು ಕಾರಣವೇನು? ರುಕ್ಮಿಣಿ, ನಾನೇನು ಮತ್ಸ್ಯ ದೇಶಕ್ಕೆ ಹೋಗಿ ಪಾಂಡವರನ್ನು ಕಂಡು ಸಂತೈಸಿ ಬರುವಷ್ಟರಲ್ಲಿ ವಿರಾಟನ ಪುತ್ರಿಯೊಡನೆ ಅಭಿಮನ್ಯುನ ವಿವಾಹಕ್ಕೆ ಸಕಲ ಸಿದ್ಧತೆಗಳು ನಡೆದಿದ್ದವು. ಹಾಗೆಯೇ ಅವರ ವಿವಾಹವನ್ನು ಮುಗಿಸಿಕೊಂಡು ಪಾಂಡವರನ್ನು ಉಪಪ್ಲಾನ್ಯ ನಗರಕ್ಕೆ ಬಿಟ್ಟು ಬರುವುದರಲ್ಲಿ ಇಷ್ಟು ತಡವಾಯಿತು. ರುಕ್ಮಿಣಿ, ಹೋಗಿ ಸ್ವಾಮಿ, ನೀವು ಯಾವಾಗಲೂ ಹೀಗೆ ಮಾಡುವಿರಿ. ಏಕೆ ಏಕೆ ರುಕ್ಮಿಣಿ, ಏನಾಯಿತು? ನನ್ನ ಮೇಲೆ ಕೋಪವೇನು? ಆಹಾ, ಕೋಪಿಸಿಕೊಳ್ಳಲು ನಾನೆಷ್ಟನೇವಳು ಸ್ವಾಮಿ ನಿಮಗೆ? ನನಗೋ ಸದಾ ನಿಮ್ಮ ಹಾದಿಯನ್ನು ಕಾಯುವುದೇ ಕೆಲಸವಾಗಿ ಹೋಗಿದೆ. ಆಹಾ, ಕೋಪದಲ್ಲೂ ನಿನ್ನ ರೂಪ ನೋಡಲು ಬಹು ಚೆನ್ನ ರುಕ್ಮಿಣಿ. ಅದರಂತೆಯೇ ನೀನು ಸ್ವಾರ್ಥ ಪರಳಾಗುವೆಯಾ ದೇವಿ? ಓಹೋ, ಈಗ ನನ್ನಲ್ಲಿರುವ ದಾವಸ್ವಾರ್ಥವನ್ನು ಬಯಸಿ ಬಂದಿರಿ ಸ್ವಾಮಿ? ಬಯಸಿ ಬಂದವರಿಗೆಲ್ಲ ಭಾಗ್ಯಲಕ್ಷ್ಮಿಯಾಗಿ ನೀಡುವುದಕ್ಕಾಗಿ ನೀನಿರುವಾಗ ಇನ್ಯಾವ ಸ್ವಾರ್ಥ ಸಾಧಿಸಿಕೊಳ್ಳಬಲ್ಲೆ ದೇವಿ? ಇದೆಲ್ಲ ಕೃತ್ರಿಮ ಸಂಧಾನಗಳ ಪ್ರಯತ್ನ. ಸಮರವೇ ಸಿದ್ಧ. ಏನೆಂದಿರಿ ಸ್ವಾಮಿ? ಸಮರವೇ? ನನಗೋ ನಿಮ್ಮ ಮಾತುಗಳು ಸಮರವು
ಚಿಂತನೆ ಏಕಿ ಚಿಂತನೆ ಚಿರನೂತನ ಜಗವನ್ನು ಸಾರ್ಥಕಗೊಳಿಸಲು ಸತ್ಯ ಧರ್ಮಗಳ ಉಳಿಸುವ ಜಗದಿ ಏಕಿ ಚಿಂತನೆ ಏಕಿ ಚಿಂತನೆ ಧರೆಯ ದುರಿತವನ್ನು ಪರಿಹರಿಸಲು ಈ ಲೋಕದಿ ಜನಿಸಿಗೆ ನಾ ಪ್ರಿಯೇ ಧರೆಯ ದುರಿತವನ್ನು ಪರಿಹರಿಸಲು ಈ ಲೋಕದಿ ಜನಿಸಿಗೆ ನಾ ಪ್ರಿಯೇ ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ಲೋಕಪಾಲಕನು ನಾನಾಗಿ ಶಿಕ್ಷಕ ಶಿಷ್ಟ ರಕ್ಷಕ ಲೋಕಪಾಲಕನು ನಾನಾಗಿ ಧರೆ ಕಾದು ಕೊರವೆ ಜನರ ಏಕಿ ಚಿಂತನೆ ಏಕಿ ಚಿಂತನೆ ಚಿರನೂತನ ಜಗವನ್ನು ಸಾರ್ಥಕಗೊಳಿಸಲು ಸತ್ಯ ಧರ್ಮಗಳ ಉಳಿಸುವ ಜಗದ ಏಕಿ ಚಿಂತನೆ ಏಕಿ ಚಿಂತನೆ ಸ್ವಾಮಿ ಇದೇನಿದು ಈ ಅಕಾಲವಾದ ಆಕಳಿಕೆ ಇನ್ನೆಲ್ಲ ಕಾಲುವೆರುಕುಳಿ ದುಷ್ಟ ಶಿಕ್ಷಣೆ ಶಿಷ್ಯ ರಕ್ಷಣೆ ನಡೆದೇ ತೀರಬೇಕು ಆಹಾ ಓಹೋ ದುರ್ಯೋಧನ ಓದ ದೌಮ್ಯರ ಸಂಧಾನವನ್ನು ನಿರಾಕರಿಸಿ ಮುಂದಿನ ಮಹಾ ಸಂಗ್ರಾಮಕ್ಕೆ ನನ್ನ ಸಹಾಯವನ್ನು ಅಪೇಕ್ಷೆ ಬರುತ್ತಿರುವನು ಬರಲಿ ಓಹೋ ಅರ್ಜುನ ನಿಶ್ಚಲ ಭಕ್ತಿಯಿಂದ ನನ್ನ ಸಹಾಯವನ್ನು ಅಪೇಕ್ಷೆ ಬರುತ್ತಿರುವನು ಬರಲಿ ನಾನೀಗ ನಿದ್ರೆ ಬಂದವನಿತ ನಟಿಸಿ ಎಚ್ಚರವಾದ ನಂತರ ಅವರವರ ಭಾವನಾನುರೂಪಕ್ಕೆ ತಕ್ಕ ಫಲವನ್ನು ನೀಡುವೆನು ರುಕ್ಮಿಣಿ ಸ್ವಾಮಿ ನೀನು ಸ್ವಲ್ಪ ಕಾಲ ಮರೆ ಹಾಗೂ ನಾನು ನಿದ್ರೆಯಿಂದ ಎಚ್ಚರವಾಗುವುದರೊಳಗೆ ನಿನಗೆ ಎಲ್ಲ ತಿಳಿಯುವುದು ನಿಮ್ಮಿಚ್ಛೆಯಂತೆ ಆಗಲಿ ಸ್ವಾಮಿ ಇತ್ತವನ್ ಏನಿ ಭವನದ ವೈಭವ ಏನಿ ಭವನದ ವೈಭವ
ನೋಡಲಾಶ್ಚರ್ಯವಾಗಿದೆ ಏನಿ ಭವನದ ವೈಭವ, ನೋಡಲಾನಂದವಾಗಿದೆ, ನೋಡಲಾನಂದವಾಗಿದೆ ಏನಿ ಭವನದ ವೈಭವ. ನವಿಲು ಸಾರಂಗ ಪಕ್ಷಿಗಳೇಗೆ ಚಿತ್ರದಿ ನಗುತ್ತಿವೆ, ಮುತ್ತು ಮಾಣಿಕ್ಯ ರತ್ನಗಳೇಗೆ ತಳತಳಿಸುತ್ತಿವೆ. ನವಿಲು ಸಾರಂಗ ಪಕ್ಷಿಗಳೇಗೆ ಚಿತ್ರದಿ ನಗುತ್ತಿವೆ, ಮುತ್ತು ಮಾಣಿಕ್ಯ ರತ್ನಗಳೇಗೆ ತಳತಳಿಸುತ್ತಿವೆ. ದೇವಲೋಕದ ಮೆರುಗಿದನಗಿಳಿದಂತಿದೆ, ದೇವಲೋಕಾದಿ ಲೋಕದ ಮೆರುಗಿದನಗಿಳಿದಂತಿದೆ. ಎನಿತು ಈ ಕೃಷ್ಣನ ಸರ್ಪದ ಸಿರಿತನ, ಎನಿತು ಈ ಕೃಷ್ಣನ ಸರ್ಪದ ಸಿರಿತನ, ಏನಿ ಭವನದ ವೈಭವ, ನೋಡಲಾಶ್ಚರ್ಯವಾಗಿ ಏನಿ ಭವನದ ವೈಭವ, ನೋಡಲಾನಂದವಾಗಿದೆ, ನೋಡಲಾನಂದವಾಗಿದೆ ಏನಿ ಭವನದ ವೈಭವ, ವೈಭವ ವೈಭವ, ಚಿತ್ರಕಲೆಗಳ ವೈಭವ. ಏನಿ ಭುವಿಯ ಶೃಂಗಾರ ವೈಭವ, ಏನಿ ಭುವನದ ಕಲಾಕೃತಿ, ಹಬ್ಬ ಎಲ್ಲೂ ಇಲ್ಲದಂತ ವಿಚಿತ್ರ ಶಿಲ್ಪಕಲಾ ಚಾತುರ್ಯಗಳಿಂದ ಕೂಡಿ ರಂಗು ರಂಗುಗಳಿಂದ ಕಂಗೊಳಿಸುತ್ತಿರುವ ಶ್ರೀರಂಗನ ಅರಮನೆ. ಎತ್ತ ನೋಡಿದ ರತ್ನ ಮುತ್ತು ರತ್ನಗಳಿಟ್ಟು ಕೆತ್ತಲ್ಪಟ್ಟ ಈ ಸಾಲು ಗಂಬಗಳ ಸೊಬಗು. ಓಹೋ, ಶಿಲಾ ಬಾಲಕಿಯರ ಭಾವಭಂಗಿ, ಶಿಲಾ ಬಾಲಕಿಯರ ಭಾವಭಂಗಿಯ ತೋರಿ ಓರೆ ನೋಟೋ ಬೀರಿ ಸಪ್ತ ಶರೀರವನ್ನೇ ಬಡಿದೆಬ್ಬಿಸುವ ಹರ ಬೆತ್ತಲೆಯ ತೋರುವ ಈ ಮಾಯಾಂಗಿನಿಯರ ಕಡೆಗಣ್ಣಿನ ಕುಡಿನೋಟದ ವೈಖರಿ, ಇವರನ್ನೊಂದು ಸಾರಿ ಬಿಡಿದಪ್ಪಲೇ ಎನ್ನುವ ಭ್ರಮೆ. ಸ್ವಾಗತ ಸ್ವಾಗತ ಗುರುನಂದನ, ಸ್ವಾಗತ ಸ್ವಾಗತ ಗುರುನಂದನ, ಸ್ವಾಗತವಯ್ಯ ಸುಯೋಧನ, ಸ್ವಾಗತವಯ್ಯ ಸುಯೋಧನ, ಸ್ವಾಗತ ಸ್ವಾಗತ ಗುರುನಂದನ. ತಿಲಕ ಗೌರವೇಶ್ವರ ಗುರುವಂಶ, ತಿಲಕ ಗೌರವೇಶ್ವರ ಖಚಿತ ಸಿಂಹಾಸನಾಧೀಶ್ವರ, ಕುರುವಂಶ ಕುಲ ತಿಲಕ ಗೌರವೇಶ್ವರ ಖಚಿತ ಸಿಂಹಾಸನಾಧೀಶ್ವರ, ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ,
ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ರಣರಂಗ ಧೀಮಂತ ಪ್ರಚಂಡ ಗೌರವ ರಣರಂಗ ಧೀಮಂತ ಪ್ರಚಂಡ ಗೌರವ ಸ್ವಾಗತ ಸ್ವಾಗತ ಗುರುವಂದನ ಕರದಲ್ಲಿ ಗದಯಂ ಪಿಡಿದಿಹ ವೀರ ಶರೀರವು ಮದಿಸಿದ ಹುಲಿಯಾಕ ಕರದಲ್ಲಿ ಗದಯಂ ಪಿಡಿದಿಹ ವೀರ ಶರೀರವು ಮದಿಸಿದ ಹುಲಿಯಾಕಾರ ಉರಿಮೀಸೆಯ ದೊರೆ ಈ ಸರದಾರ ನಡೆಯುವ ಭಂಗಿಯು ಬಲು ಗಂಭೀರ 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 ಸ್ವಾಗತ ಸ್ವಾಗತ ಗುರುನಂದನ ಸ್ವಾಗತವಯ್ಯ ಸುಯೋಧನ ಸುಸ್ವಾಗತವಯ್ಯ ಸುಯೋಧನ ಸ್ವಾಗತ 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 ಗುರುನಂದನ ಗುರುನಂದನ ಗೌರವೇ ನನಗೆ ಮತಿಭ್ರಮೆ ಇಲ್ಲ ಕನಸೆ ನಾಗಂಡ ಭೂಮಂಡಲ ದೀಪ ಮಣಿಮಕುಟ ವಿಭ್ರಮದಿಂದ ನಿರಂತರ ನಿಜಪಾದ ಪುರಸ್ಕೃತನಾಗಿ ಕುರುವೀರ ಚೆಂದ ನಿರ್ಮೂಲನ ದೋರ್ದಂಡ ಬಲಮಂಡಿತನಾಗಿ ದಿಗ್ದಿಗಂತೆ ಸೋವಿರಾಜಿತ ಕ್ಷೇತ್ರ ಭಯಂಕರ ಸಾಮ್ರಾಜ್ಯ ದೀಪನಾದ ಕುರು ಸಾಮ್ರಾಜ್ಯಕ್ಕೆ ಏಕೈಕ ಚಕ್ರೇಶ್ವರನಾದ ನನ್ನ ರಮಣೆಗಿಂತಲೂ ಈ ಮಾಧವನ ಬೋನ ವಸಂತ ಕುಸುಮಾಗ್ರಣಿತ ಕುಸುಮಾಧರ ಸುಗಂಧ ಸುಪರಿಮಳ ಸುವಾಸನೆ ಕಂಪಿನಿಂದ ಕಂಗೊಳಿಸುತ್ತಿರುವ ಚತುರ್ಧ್ವಜ ಭುವನ ಬ್ರಹ್ಮಾಂಡಗಳಲ್ಲಿ ಆತನ ಕೀರ್ತಿ ಗಳಿಸಿದ ದ್ವಾರಕಾ ನಗರದ ಅರ್ಥ ನಂದಗೋಪಾಲನು ಹಗಲು ನಿದ್ರೆಯಲ್ಲಿ ಮಗ್ನನಾಗಿರುವ ರಹಸ್ಯಕ್ಕೆ ಏನು ಒಂದು ಕಾರಣವಿರಲೇಬೇಕು. ಎಚ್ಚರವಾಗಲಿ, ಎಚ್ಚರವಾಗುವ ತನಕ ನಾನಿನ್ನೇ ಕುಳಿತರಾಯಿತು. ಗೋಪಾಲಕನಾದ ನಾನು ಈ ಗೋಪಾಲಕನ ಪದತಳದಲ್ಲಿ ಎಲ್ಲೋ ನನಗೆ ಯೋಗ್ಯವಾದ ಸ್ಥಳ ಶಿರೋಭಾಗ. ಕೃಷ್ಣ ಮಾಧವ
ಹೆಣ್ಣು ನಡೆಗೆ ಇನ್ನೂ ಹೋಗಲಿಲ್ಲ. ದರುಶನವ ನೀ ನೋಡೆಯ ದೇವ, ದರುಶನವ ನೀ ತೋರೆಯ, ದರುಶನವ ನೀ ತೋರೆಯ ದೇವ, ದರುಶನವ ನೀ ತೋರೆಯ. ಪಾಂಡವರೈವರ ಪ್ರಾಣವು ನೀನು ಕೃಷ್ಣ, ಶ್ರೀಹರಿ ಪಾಂಡವರೈವರ ಪ್ರಾಣವು ನೀನು, ಪರಮದಯಾಕರ ಕೊಡು ಎದಗ ಭಯವ, ಪರಮದಯಾಕರ ಕೊಡು ಎದಗ ಭಯವ. ಜೀವವು ನೀನೆಂದು ನಂಬಿಕೆನಯ್ಯ, ಜೀವವು ನೀನೆಂದು ನಂಬಿಕೆನಯ್ಯ. ಕರುಣಾಳು ಕೃಪೆ ತೋರಿ ಕನಿಕರಿಸುವುದರಿಯೇ, ಕರುಣಾಳು ಕೃಪೆ ತೋರಿ ಕನಿಕರಿಸುವುದರಿಯೇ. ದರುಶನವ ನೋಡೆಯ, ದರ್ಶನವ ನೀ ಅರಣ್ಯವಾಸವ ಆಜ್ಞಾನುಸಾರದಿ ಆನಂದದೆ ನಾವು ಕಳೆದೆವು ದೇವಾ. ಕೃಷ್ಣ ಮಾಧವ ಅರಣ್ಯವಾಸವರಾಜ್ಞಾನುಸಾರದಿ ಆನಂದದೆ ನಾವು ಕಳೆದೆವು ದೇವಾ. ಪಾಮರರಾದ ಪಾಂಡವರಿಗೆ ನೀ ಪಾಮರರಾದ ಪಾಂಡವರಿಗೆ ನೀ ಧರ್ಮದಿ ರಾಜ್ಯವ ದೊರಕಿಸೋ ದೇವಾ. ಧರ್ಮದಿ ರಾಜ್ಯವ ದೊರಕಿಸೋ ದೇವ, ಕರುಣಾಳು ಕೃಪೆ ತೋರಿ ಕನಿಕರಿಸುವರಿಯೇ, ಕರುಣಾಳು ಕೃಪೆ ತೋರಿ ಕನಿಕರಿಸುವರಿಯೇ. ದರುಶನವ ನೀ ತೋರೆಯ ದೇವ, ದರುಶನವ ನೀ ತೋರೆಯ ಕೃಷ್ಣ. ಜಗದಕ್ಷಕನಾದ ಶ್ರೀಕೃಷ್ಣ ಪರಮಾತ್ಮನು ತನ್ನ ಆತ್ಮ ಸಂರಕ್ಷಣೆಯಷ್ಟು ಜಾಗರೂಕತೆಯಿಂದ ಕಲ್ಪಿಸಿಕೊಂಡಿರುವನು. ಅನುಗಾಲವು ಈ ಆದಿಪುರುಷನ ಪಾದ ಸಾನ್ನಿಧ್ಯವನ್ನು ಪಡೆದ ನನ್ನಂತಹ ಭಕ್ತನಲ್ಲವೇ ಸುಕೃತಶಾಲಿ. ಓಹೋ ದುರ್ಯೋಧನ! ಹೌದು, ದುರ್ಯೋಧನನೇ. ಏಕೆ? ನನ್ನನ್ನು ಕಂಡೊಡನೆ ಅಸೂಯೆಯೇ, ಅಸಮಾಧಾನವೇ ಅಥವಾ ಆಶ್ಚರ್ಯವೇ? ಅಸೂಯೆ ಅಸಮಾಧಾನಗಳು ನಮ್ಮ ದೃಷ್ಟಿಯಿಂದ ಬಹುದೂರ ಸುಯೋಧನ. ಅರ್ಜುನ, ನಿನ್ನ ಬರುವಿಕೆಯಿಂದ ನಾನು ಅಸೂಯೆ ಪಡೆಯಲಿಲ್ಲ. ವಿರೋಚಿತ ಧರ್ಮಕ್ಕನುಗುಣವಾಗಿ ಶ್ರೀಕೃಷ್ಣನ ಸಹಾಯವನ್ನು ಅಪೇಕ್ಷಿಸಿ ನಾನು ಸಹ ಇಲ್ಲಿಗೆ ಬಂದಿರುವೆನು. ಇನ್ನು ಕೃಷ್ಣನ ಸಹಿತ ಯಾದವ ಸೈನ್ಯ ನನ್ನ ಕರಗತ. ಒಂದು ವೇಳೆ ನಿನ್ನ ಕರಗತೆ ಆಗಲಿ ಚಿಂತೆ ಇಲ್ಲ. ಅಭಯದಾತನಾದ
ಶ್ರೀಕೃಷ್ಣನ ಬೆಂಬಲ ಸದಾ ಪಾಂಡವರಿಗೆ ಹೊರತು ಅನ್ಯರಿಗೆ ದೊರೆಯದು. ಜನಾರ್ದನ, ಜಾಗೃತನಾಗು. ಭಕ್ತರ ಪ್ರಾರ್ಥನೆಯನ್ನಾಲಿಸಿ ಪ್ರಸನ್ನನಾಗು ತಂದೆ. ಏಳು ಚಕ್ರಪಾಣಿ. ಸಬರಿಗ ಭಯವನಿತ್ತ ಪ್ರಭುವೇ ಏಳು. ಭಕ್ತ ವಿಭೀಷಣನ ಕಾಯ್ದ ಸ್ವಭಾವವ ತಾಳು. ಏನು ನಿನ್ನಯ ಲೀಲೆ ದೀನ ದಯಾಳು. ಜಾಗೃತನಾಗಿ ಜಾಗೃತನಾಗಿ ಎನ್ನ ಮೊರೆ ಕೇಳೋ, ಎನ್ನ ಮೊರೆ ಕೇಳೋ ಪರಮ ಕೃಪಾಳು, ಪರಮ ಕೃಪಾಳು. ವಾಸುದೇವ, ಲೋಕದ ಭವ ಬಂಧನ ಹಗೆಗಳನ್ನಗೆ ಗೀಡಾಡಿಸದೆ ಯೋಗ ನಿದ್ರೆಯಿಂದ ಜಾಗೃತನಾಗು. ಹಗೆಗಳನ್ನಗೆ ಗೀಡಾಡಿಸದೆ ಯೋಗ ನಿದ್ರೆಯಿಂದ ಜಾಗೃತನಾಗು. ಓ ಸಿಂಧು ಶಯನ ಸುಂದರ ವದನ ನೀಗಿಸು ಲೋಕದ ಭವ ಬಂಧನ, ನೀಗಿಸು ಲೋಕದ ಭವ ಬಂಧನ. ಯುಗ ಯುಗದ ಪರ್ಯಂತರವು ನಗು ನಗು ತಲೆಯಿ ಜಗವ ಬೆಳಗಿದೆ. ಯುಗ ಯುಗದ ಪರ್ಯಂತರವು ನಗು ನಗು ತಲೆಯಿ ಜಗವ ಬೆಳಗಿದೆ. ಭೃಗು ಮುನಿ ದರ್ಪದ ಅಕ್ಷಿಯ ನಳಿಸಿ ಮೋಕ್ಷವ ನೀಡಿದ ಪ್ರಭುವೇ. ಭೃಗು ಮುನಿ ದರ್ಪದ ಅಕ್ಷಿಯ ನಳಿಸಿ ಮೋಕ್ಷವ ನೀಡಿದ ತಂದೆ. ಓ ಸಿಂಧು ಶಯನ ಸುಂದರ ವದನ ನೀಗಿಸು ಲೋಕದ ಭವ ಬಂಧನ, ನೀಗಿಸು ಲೋಕದ ಭವ ಬಂಧನ. ವಾಸುದೇವ, ಪಾಂಡವರ ಆರಾಧ್ಯವರಣ್ಯ ಬ್ರಹ್ಮಾಂಡದೊಳು ನೀನ ಶರಣ್ಯ. ಪಾಂಡವರ ಆರಾಧ್ಯವರಣ್ಯ ಬ್ರಹ್ಮಾಂಡದೊಳು ನೀನ ಶರಣ್ಯ. ಅಂದು ಸಭೆಯೊಳಗೆ ದ್ರೌಪದಿಯು ಅಪಮಾನವ ಸಹಿಸದೆ ಮೊರೆಯಿಡಲು ಅಂದು ಸಭೆಯೊಳಗೆ ದ್ರೌಪದಿಯು ಅಪಮಾನವ ಸಹಿಸದೆ ಮೊರೆಯಿಡಲು ಕೊರಿದದೆ ಬಂದು ಕಾಯ್ದ ನೀನಂದು ಇಂದು ಮೌನವೇ ಜನಾರ್ದನ. ಕೊರಿದದೆ ಬಂದು ಕಾಯ್ದ ನೀನಂದು ಇಂದು ಮೌನವೇ ಜನಾರ್ದನ. ಓ ಸಿಂಧು ಶಯನ ಸುಂದರ ವದನ, ಓ ಸಿಂಧು ಶಯನ ಸುಂದರ ವದನ
ಲೋಕದ ಭವ ಬಂಧನ ಓ ಸಿಂಧು ಶಯನ ಸುಂದರ ವದನ ಏಳು ಜನ ಓ ಅರ್ಜುನ, ಯಾವಾಗ ಬಂದೆ? ಧರ್ಮ, ಭೀಮ, ನಕುಲ ಸಹದೇವಾದಿಗಳ ಸಹಿತ ನನ್ನ ತಂಗಿ ದ್ರೌಪದಿಯು ಸೌಖ್ಯವೇ? ವಾಸುದೇವ, ಸದಾ ನಿನ್ನ ಕೃಪಾನುಗ್ರಹದಿಂದ ನಾವುಗಳೆಲ್ಲರೂ ಕುಶಲದಿಂದಿದ್ದೇವೆ ಪ್ರಭು. ಬಾಬಾ, ದೇವಕಿ ನಂದನ, ಯಾರು? ನಾನು ಕುರುಚಕ್ರೇಶ್ವರ ಕಾರ್ಯಾರ್ಥವಾಗಿ ನಿನ್ನನ್ನು ನೋಡಲು ಬಂದವನು. ಓ ಬಾವ ಕುರುಚಕ್ರೇಶ್ವರ, ಯಾವಾಗ ಬಂದೆ? ಎಲ್ಲರೂ ಕ್ಷೇಮವೇ? ಬಂದವರು ನೀನಾದರೂ ನನ್ನನ್ನು ಎಚ್ಚರಿಸಬಾರದಿತ್ತೆ? ಚಕ್ರವರ್ತಿಯಾದ ನೀನೂ ಸಹ ನನ್ನ ಸಹಾಯವನ್ನು ನಿರೀಕ್ಷಿಸುವಂತಾಯ್ತಲ್ಲ ಬಾವ. ಬಾಬಾ ಸರಿ ಸರಿ, ನೀವೀವರು ಬಂದ ಉದ್ದೇಶವೇನು? ಬಾಬಾ ಬಾಬಾ ರಮಣ, ನಮ್ಮಲ್ಲಿ ಇಷ್ಟೊಂದು ಮರ್ಯಾದೆಯೇ? ಯಾದವರ ಕೌರವರ ಅಂತರ್ಯವು ಯಾವ ರೀತಿಯಲ್ಲಿ ಇದೆ ಎಂಬ ವಿಚಾರ ನಿನ್ನ ಚಿತ್ತಕ್ಕೆ ತಿಳಿದಿದೆ. ಹೇಳುವೆನು, ಕೇಳು. ಕೌರವ ಪಾಂಡವರೊಳ್ ಭೀಕರ ಸಂಗ್ರಾಮ, ಕೌರವ ಪಾಂಡವರೊಳ್ ಭೀಕರ ಸಂಗ್ರಾಮ ಬರದಿ ಸಾಗಿರ್ಬುದೈ. ನೀ ವಹಿಸುವುದು ನಮ್ಮ ಪಕ್ಷವ, ವಹಿಸುವುದು ನಮ್ಮ ಪಕ್ಷವ, ವಹಿಸುವುದು ನೀ ನಮ್ಮ ಪಕ್ಷವ. ಸಂತಸದಿಂ ಬರುವುದೈ ಮಾಧವ. ಕೃಷ್ಣ ಬೋರ್ಗಿರುವ ಕಾಡ್ಗಿದ್ದಂತೆ ಕುರು ಪಾಂಡವರ ಭೀಕರ ಸಂಗ್ರಾಮವು ಸಿದ್ಧವಾಗಿರುವುದು. ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸುವಂತೆ ಕೇಳಲು ನಿನ್ನಲ್ಲಿಗೆ ಬಂದಿರುವೆನು. ಏನು? ಕುರುಪಾಂಡವರ ಸಂಗ್ರಾಮವೇ? ಎಂತ ದುಡುಕಿನ ಕಾರ್ಯ ಬಾವ. ರಾಜ್ಯಗದುಗೆಯ ಮಹದಾಸೆಯಿಂದ ಯುದ್ಧದ ಅಮಲೇರಿ ರಾಜ್ಯಗದುಗೆಯ ಮಹದಾಸೆಯಿಂದ ಯುದ್ಧದ ಅಮಲೇರಿ ಸಮರ ಸಾರುವುದರ ಪ್ರಯುಕ್ತ ಸಾವನ್ನಪ್ಪುವುದು ಕುರು ಪಾಂಡವರೆಂದರಿತೆಯ ಬಾಬಾ. ಮತ್ತೆ ಇಲ್ಲ, ಭರತ ಭೂಮಾತೆಯ ಸಹಿತ ನಾಡಿನ ಸಮಸ್ತ ಸೈನ್ಯವೇ ಮಡಿದು ನಾರಿಯರ ಸಮಸ್ತ ಸೈನ್ಯವೇ ಮಡಿದು ರಕ್ತದ ಮಡುವಿನಲ್ಲಿ ಹುಡುಕಾಡತೊಡಗುವರು. ತಮ್ಮ ಪತಿಪುತ್ರರ ಶವಗಳನ್ನು ತಮ್ಮ ಪತಿಪುತ್ರರ ಶವಗಳು. ಕೃಷ್ಣ, ಮೂಲದಲ್ಲಿ ಸದಕೋ
ರಾಜ ಮಹಾರಾಜರಾಳಿದ ಈ ನೆಲವು. ಭಾವ ಅರ್ಜುನ, ಮೂಲದಲ್ಲಿ ಶತಕೋಟಿ ರಾಜ ಮಹಾರಾಜರಾಳಿದ ಈ ನೆಲವು ಯಾರಲ್ಲಿ ಸ್ಥಿರವ ಉಳಿದಿಹುದು. ಗಮನಿಸಿದೊಡೆ ಸಮಾಧಾನ ಕಾಂಬುದು, ಗಮನಿಸಿದೊಡೆ ಸಮಾಧಾನ ಕಾಂಬುದು. ಧರಣಿ ನಾರಿಯು ಯಾರನ್ನು ವರೆಸಿಹಳು, ಧರಣಿ ನಾರಿಯು ಯಾರನ್ನು ವರೆಸಿಹಳು. ಯಾರೊಡನೆ ಸಮಾಗಮ ಬಯಸಿಹಳು ಎಂಬ ವಿಚಾರವ ಅನುಸರಿಸೋ ಕುರು ಪಾಂಡವರ ಕನರದಿಂದ ಯಾರಿಗಿಹುದು ಆದಾಯ. ಕುರು ಪಾಂಡವರ ಸಮರದಿಂದ ಯಾರಿಗಿಹುದು ಆದಾಯ. ಅನುದರಿ ಗಣ್ಯಾಯ ಗೈಹುದು ನ್ಯಾಯವೇ. ಭಾವ ಅನುಜರಿ ಗಣ್ಯಾಯ ಗೈಹುದು ನ್ಯಾಯವೇ. ಸಹಜಾತರಿಗೆ ಸಮಭಾಗವಿದೆ, ಸಹಜಾತರಿಗೆ ಸಮಭಾಗವಿದೆ. ಮುಂದಿನ ಸಂತತಿಗಾದರ್ಶನಾಗೋ, ಮುಂದಿನ ಸಂತತಿಗಾದರ್ಶನಾಗೋ. ಮೂಲದಲ್ಲಿ ಶತಕೋಟಿ ರಾಜ ಮಹಾರಾಜರಾಳಿದ ಈ ನೆಲವು ಯಾರಲ್ಲಿ ಸ್ಥಿರವ ಉಳಿದಿರುವುದೋ. ಗಮನಿಸಿದೊಡೆ ಸಮಾಧಾನ ಕಾಂಬುದು, ಗಮನಿಸಿದೊಡೆ ಸಮಾಧಾನ ಕಾಂಬುದು. ಧರಣಿ ನಾರಿಯು ಯಾರನ್ನು ವರೆಸಿಹಳು, ಧರಣಿ ನಾರಿಯು ಯಾರನ್ನು ವರೆಸಿಹಳು. ಯಾರೊಡನೆ ಸಮಾಗಮ ಬಯಸಿಹಳು ಎಂಬ ವಿಚಾರವ ಅನುಸರಿಸೋ ಅನುಸರಿಸೋ ಅನುಸರಿಸೋ. ಹೀಗಿರುವಾಗ ಭಾವ, ರಾಜ್ಯಲಕ್ಷ್ಮಿ ಎಂಬುಳು ಯಾರು? ಅವಳೆಷ್ಟು ಜನ ರಾಜರನ್ನು ಹಿಡಿದಿರುವಳು, ಯಾರನ್ನು ಮೆಚ್ಚಿಸಿರುವಳು, ಯಾರ ಜೊತೆ ನೇರ ಸಂಸಾರ ಮಾಡಿರುವಳು ಹೇಳು? ಯಾವ ಅರಸರು ಸತ್ತಾಗ ಸಹಗಮನ ಮಾಡಿರುವಳು ಹೇಳು? ಹಾಗೆಯೇ ನೀನು ಸಹ ಈ ಅಸ್ಥಿರವಾದ ನೆಲದಾಸೆಗಾಗಿ ವಿವೇಚನೆ ಇಲ್ಲದೆ ವರ್ತಿಸಿ ನರಕಕ್ಕೆ ಬೀಳಬೇಡ. ವಾಸುದೇವ, ರಾಜ್ಯವೆಂಬುದು ಚಕ್ರವರ್ತಿಗಳ ಸಂಪತ್ತು. ಅದರಲ್ಲಿ ಕ್ಷಾತ್ರ ಧರ್ಮ ಇದ್ದವರಿಗೆ ಮಾತ್ರ ರಾಜ್ಯ, ಅನ್ಯರಿಗಲ್ಲ. ಭಾವ ಕೃಚಿಕ್ರೇಶ್ವರ, ಈ ಅಸ್ಥಿರವಾದ ಜಡಜಗತ್ತಿನಲ್ಲಿ ನೆಲದಾಸೆಗಾಗಿ ದಾಯಾದಿಗಳಾದ ನೀವು ಒಡೆದಾಡಿ ಮಡಿಯುವುದು ಬೇಡ. ನನ್ನ ಮಾತನ್ನು ಕೇಳು, ಸುಖದಿಂದ ಬಾಳು. ಕೃಷ್ಣ, ಈ ನನ್ನ ವೈರಾಗ್ಯ ಉಪದೇಶಕ್ಕೂ ಧರ್ಮ ಕಥಾಶ್ರಾವಣಕ್ಕೂ ನಾನು ಇಲ್ಲಿಗೆ ಬಂದವನಲ್ಲ. ಸಮರಾಪೇಕ್ಷೆಗಾಗಿ ಯಾದವರ ಸಹಾಯವನ್ನು ಅಪೇಕ್ಷಿಸಿ ಬಂದಿರುವೆನು. ಭಾವ ಕುರುಚಕ್ರೇಶ್ವರ, ಭಾವ ಕುರುಚಕ್ರೇಶ್ವರ, ಮುಂಬರುವ ಅನರ್ಥಗಳನ್ನು ಎದುರಿಸಲು ನೀನು ಸಿದ್ಧನಿರುವಾಗ ನನ್ನ ಹಿತವಚನ ನಿನಗೆ ರುಚಿಸುವುದಿಲ್ಲ ಬಿಡು. ಅರ್ಜುನ, ವಾಸುದೇವ, ನಮ್ಮ ಮಾತುಗಳನ್ನು ಕೇಳುತ್ತಲೇ ನೀನು ಸ್ತಬ್ಧನಾಗಿ ನಿಂತೆ. ನೀನು ಬಂದಿರುವ ವಿಚಾರವನ್ನು ತಿಳಿಸು ಪಾರ್ಥ. ವಾಸುದೇವ, ಪಾಂಡವರ ರಾಯಭಾರಿಯಾಗಿ ಹೋದ ದೌಮ್ಯರ ಸಂದೇಶವನ್ನು ತಿರಸ್ಕರಿಸಿ ಯುದ್ಧಕ್ಕೆ ಆಹ್ವಾನವಿದ್ದ ದುರ್ಯೋಧನ ಅಭಿಪ್ರಾಯವೇ ನನ್ನ ಅಭಿಪ್ರಾಯ. ಮುಂದೊದಗಲಿರುವ ಮಹಾಸಂಗ್ರಾಮಕ್ಕೆ
ನಿಮ್ಮ ಸಹಾಯಾಪೇಕ್ಷೆಗಾಗಿ ನಾನಿಲ್ಲಿಗೆ ಬಂದದ್ದು. ಸರಿ ಸರಿ, ಹಾಗಾದರೆ ಕೇಳಿರಿ. ನನಗೆ ಸಮಬಲರಾದ ಬಲರಾಮ ಕೃತವರ್ಮ ಸಹಿತ ನಾರಾಯಣ ಅಕ್ಷೈಣ ಸೈನ್ಯ ಒಂದು ಕಡೆ, ನಿರಾಯುಧನಾದ ನಾನೊಂದು ಕಡೆ. ಇವೆರಡರಲ್ಲಿ ನೀನ್ಯಾವುದನ್ನು ಅಪೇಕ್ಷಿಸುವೆ ಪಾರ್ಥ? ವಾಸುದೇವ, ಯಾದವರ ಸೈನ್ಯವನ್ನು ಸಲುಹುವ ಶಕ್ತಿ ನನಗೆಲ್ಲಿದೆ? ರಾಜ್ಯ ಸಂಪತ್ತಿಲ್ಲದ ನನಗೆ ಸೈನ್ಯದ ಚಿಂತೆ ಯಾಕೆ? ನಿರಾಯುಧನಾದರೂ ಚಿಂತೆ ಇಲ್ಲ. ನಾನು ನಿನ್ನನ್ನೇ ಅಪೇಕ್ಷಿಸುವ ಪರಮಾತ್ಮ. ಅರ್ಜುನ, ನಿನ್ನ ಯೋಗ್ಯತೆಗೆ ತಕ್ಕ ಪಕ್ಷವೇ ನಿನಗೆ ದೊರಕಿದೆ. ವಾಸುದೇವ, ಪಾಂಡವರ ರಕ್ಷಣಾ ಭಾರವನ್ನು ನೀನೇ ವಹಿಸಿಕೋ. ನನಗೆ ಗುರು ಬಲರಾಮ ಕೃತವರ್ಮ ಸಹಿತ ನಾರಾಯಣ ಅಕ್ಷೋಣಿ ಸೈನ್ಯವೇ ನನಗಿರಲಿ. ನಾನಿನ್ನು ಹೋಗಿ ಬರಲೇ ಬಾಬಾ? ಭಲೆ ಭಲೆ ಸಹೋದರ, ನಿನ್ನ ಸಾಹಸಕ್ಕೆ ತಕ್ಕದ್ದನ್ನೇ ಪಡೆದಿರುವೆ. ನಡೆ, ಸೈನ್ಯ ಸಜ್ಜಾಗುವಂತೆ ತಿಳಿಸುವೆನು. ನಡೆ ಬಾವ, ನಡೆ. ಭಲೆ ಭಲೆ ಕಪಟ ನಾಟಕ ಸೂತ್ರಧಾರಿ, ಭಲೆ ಪಾಂಡವರ ಪಕ್ಷಪಾತಿ ಭಕ್ತರನ್ನು ಎಚ್ಚರಿಸುವ ನಿನ್ನ ಕಣ್ಸನ್ನೆಯ ಕಪಟ ಮೋಸವನ್ನು ನಾನು ಅರಿವನೆಂದು ಭಾವಿಸಿರುವೆಯ? ಮಾಧವ, ಇದಲ್ಲದ ನಿನ್ನೊಳ್ಳಡಗಿ ಎಡೆಯಾಡುತ್ತೀಯ ಜಾದು ಕ್ರೀಡೆಯ ಸ್ವಭಾವ. ಕೃಷ್ಣ ಮಾಧವ, ಇದಲ್ಲದ ನಿನ್ನೊಳ್ಳಡಗಿ ಎಡೆಯಾಡುತ್ತೀಯ ಜಾದು ಕ್ರೀಡೆಯ ಸ್ವಭಾವ. ಕಪಟ ದೋಷದೊಳ್ ನೆಂಟನಿಗೆ ಗೆಲ್ಲುವ ಸೂಚಿಸುವ ನಿನ್ನ ನಟನೆಯ ಧಿಟ ಜಾಲವನ ಶತ್ರುಚಿರಗಳಂ ಕತ್ತರಿಸಿ ನೆತ್ತರದ ನದಿಯೊಳ್ಳತ್ತಿಸಲು ಚಡಪಡಿಸುವುದೆಲ್ಲ ಮನ, ಇದು ಸತ್ಯ. ಸಮರ ಕ್ಷೇತ್ರದೊಳ್ ನೀನು ಶಸ್ತ್ರಾಸ್ತ್ರಗಳನ್ನು ಪಂಚಿಸದಿದ್ದೊಡೆ. ಸಮರ ಕ್ಷೇತ್ರದಲ್ಲಿ ಶಸ್ತ್ರಾಸ್ತ್ರಗಳನ್ನು ಪಂಚಿಸದಿದ್ದೊಡೆ. ಆ ನಿನ್ನ ಸೋದರತ್ತೆಯ ಜೊತೆ ಶೈಲೇಂದ್ರಿಯ ಪತಿಗಳು, ಆ ನಿನ್ನ ಸೋದರತ್ತೆಯ ಜೊತೆ ಶೈಲೇಂದ್ರಿಯ ಪತಿಗಳು ಹೇಗೆ ಜಯಗೊಳಿಪರು ನಿರೀಕ್ಷಿಸುವೆನು ನಾ. ಯದುಪತಿ ಬಹುಪಕ್ಷಪಾತಿ. ಕೃಷ್ಣ, ರಣರಂಗದಲ್ಲಿ ಆಯುಧಗಳನ್ನು ಹಿಡಿದು ಯಾರ ಪರವಾಗಿಯೂ ಕಾದಾಡುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿರುವೆ. ಎಚ್ಚರ. ಭಾವ, ಕೊಟ್ಟ ಮಾತನ್ನು ಇಟ್ಟ ಭಾಷೆಯನ್ನು ಎಂದಾದರೂ ತಪ್ಪಿ ನಡೆಯಲಾದೀತೆ? ಆ ವಿಚಾರವು ನಿನಗೆ ಮುಂದೆ ರಣರಂಗದಲ್ಲಿ ನಿನಗೇ ತಿಳಿಯುವುದು. ಸೈನ್ಯ ಸಜ್ಜಾಗುವಂತೆ ತಿಳಿಸುವೆನು. ನಡೆ ಭಾವ, ನಡೆ. ಅರ್ಜುನ, ಅರ್ಜುನ, ವಾಸುದೇವ, ಎಂತ ಕಾರ್ಯ ಮಾಡಿಕೊಂಡೆ? ನಾರಾಯಣ ಬಲರಾಮ ಕೃತವರ್ಮ ಸಹಿತ ನಾರಾಯಣ ಅಕ್ಷೈಣ್ಯ ಸೈನ್ಯವನ್ನು ಕೇಳಿಕೊಳ್ಳದೆ ಯುದ್ಧ ವಿಮೋಕನು ನಿರಸ್ತನಾದ ನನ್ನನ್ನೇಕೆ ಕೇಳಿಕೊಂಡೆ? ಧರ್ಮಜನು ನಿನ್ನನ್ನು ದ್ವಾರಕೆಗೆ ಕಳಿಸುವುದು ತಪ್ಪಾಯಿತಲ್ಲ ಎಂದು ಭಾವಿಸುವುದಿಲ್ಲವೇ? ವಾಸುದೇವ, ಚತುರ್ನದಿಗಳು ನಿನ್ನನ್ನೇ ಧ್ಯಾನಿಸುತ್ತಿರುವಾಗ ಪಾಮರರಾದ ನಮ್ಮ ಶ್ಲಾಘನೆ ಇದೇನು? ನನ್ನ ಬೇಡಿಕೆ ಇಷ್ಟೇ ದೇವ. ಮುಂದೊದಗಲಿರುವ ಮಹಾಸಂಗ್ರಾಮದಲ್ಲಿ ನೀನು ನನ್ನ ರಥದ ಸಾರಥಿಯಾಗು. ಆಗ ತೋರುತ್ತೇನೆ ಈ ಗಾಂಡೀವದ ನಿಜವಾದ ಪೌರುಷವನ್ನು. ನಿನ್ನ ಸಾರಥ್ಯದಲ್ಲಿ ಪಾಂಡವರ ವಿಜಯ ಪತಾಕೆಯನ್ನು ಗಗನದ ತುದಿಗೇರಿಸುತ್ತೇನೆ. ನಿನ್ನ ಮಾರ್ಗದರ್ಶನದಿಂದ ದೇವ, ಆ ಕುರುಕುಲ ಕುಟಾರರನ್ನು ಅಂತಕರ ಹಾಲೆಯ ಕಟ್ಟುತ್ತೇನೆ. ನನ್ನ ಇಷ್ಟದಂತೆ ಸಾರಥ್ಯ ವಹಿಸುವೆನೆಂದು ಅಭಯ ಕೊಡು ವಾಸುದೇವ. ದೇವರು ದೇವರು ಎಂದು ಕಟ್ಟಿಕೊಂಡು ನನ್ನನ್ನು ಒದ್ದಾಡುತ್ತಿರುವೆಯಲ್ಲ, ಅಂತ ದೈವತ್ವದ ಮೆರವೆಯನ್ನು ನನ್ನಲ್ಲೇನು ಕಂಡೆ ಪಾರ್ಥ? ಪರಮಾತ್ಮ, ನನ್ನ ನಿನ್ನ ನಡುವೆ ಈ ಇಂದ್ರಜಾಲವೇಕೆ? ಮಾಧವ ನಿನ್ನಯ ದಯ ವಂದನಗಿರೆ ಜಗವನ ಗೆಲ್ಲುವೆ ನಾನು, ಜಗವನ ಗೆಲ್ಲುವೆನೋ ನಿನ್ನಾಳೆ
ಕೊಡೊಯನಗ ಭಯವ ನೀನು. ಚಿಂತಿಸದಿರು ವಿಜಯ ಧನಂಜಯ ಅಭಯವ ನೀಡುವೆ ನಾನು, ಅಭಯವ ನೀಡುವೆ ನಾನಿನಗಿಂದು ಸತ್ಯಕ್ಕೆ ಜಯವಾಗಲೆಂದು. ಜಯವನ್ನು ಬಯಸೆ ಬರಲಿಲ್ಲವೋ ಹರೆ, ಭಯವೆಂಬುವ ನುಡಿ ಸಲ್ಲದು ಶೌರ್ಯ. ಭಯವನ್ನು ಬಯಸೆ ಬರಲಿಲ್ಲವೋ ಹರೆ, ಭಯವೆಂಬುವ ನುಡಿ ಸಲ್ಲದು ಸೋರೆ. ಸಾರಥಿಯಾಗಿ ಸಹಾಯ ಮಾಡಿದರೆ ಕೃಷ್ಣ ಶ್ರೀಹರಿ. ಸಾರಥಿಯಾಗಿ ಸಹಾಯ ಮಾಡಿದರೆ ರುಳರ ದುರಹಂಕಾರವ ಮುರಿದು ರಣದೊಳು ಕರ್ಣನ ಶಿರವನ್ನು ತರಿದು. ರುಳರ ದುರಹಂಕಾರವ ಮುರಿದು ರಣದೊಳು ಕರ್ಣನ ಶಿರವನ್ನು ತರಿದು. ಬಡದಿ ಬಂದಾಲಿಯ ಶೋಕವ ನೀಗಿತೆ, ಬಡದಿ ಬಂದಾಲಿಯ ಶೋಕವ ನೀಗಿತೆ. ಕೊಡೊಯನಗ ಭಯವನು ನೀನು, ಕೊಡೊಯನಗ ಭಯವ ನೀನು. ನರನು ನೀನು ಹರಿಯು ನಾನು, ಆದರೂ ನಿನಗೆ ಸಾರಥಿಯಾಗುವೆನು. ನರನು ನೀನು ಶ್ರೀ ಹರಿಯು ನಾನು, ಆದರೂ ನಿನಗೆ ಸಾರಥಿಯಾಗುವೆನು. ಶಾಸನ ದಂಡವ ಹಿಡಿದು ನಿಂತರೆ ನಾನು, ವಿಜಯ ಜಲಗಳು ವೇಗದಿ ಚಲಿಸಿ ಗಿರಿಕಾರ್ ಮೋಡಗಳಾರ್ಭಟಿಸಿ. ಸಾಗರದಲೆಗಳು ವೇಗದಿ ಚಲಿಸಿ ಗಿರಿಕಾರ್ ಮೋಡಗಳಾರ್ಭಟಿಸಿ. ಕರೆಯೊಳಗುಳಿವರೆ ದುರುಳರು ಸಹಿಸಿ, ಕರೆಯೊಳಗುಳಿವರೆ ದುರುಳರು ಸಹಿಸಿ. ನರರ ಹದ್ದಾನವ ವಿರೋಧದಿಂದಳಿಸಿ, ಗೊಳಿಸುವೆ ನಾನೀ ಜಗವ ಚಿಂತಿಸದಿರು ವಿಜಯ. ಮಾಧವ ನಿನ್ನಯ ದಯವಂದನಗಿರೆ ಜಗವನೆ ಗೆಲ್ಲುವೆ ನಾನು, ಜಗವನೆ ಗೆಲ್ಲುವೆನೋ ನಿನ್ನಾಣೆ. ಕೊಡೊಯನಗ ಭಯವ ನೀನು. ಸ್ವಾಗತ ಸ್ವಾಮಿ. ರುಕ್ಮಿಣಿ, ರುಕ್ಮಿಣಿ, ಕುರುಪಾಂಡವರ ಬದಲು ರಣಭೂಮಿಯಲ್ಲಿ ಬಲರಾಮ ಕೃಷ್ಣ ಬಲರಾಮರೇ ಒಡೆದಾಡಿ ಮಡಿಯಲಿ ಎಂದು ಆರೈಸಿದ ಕೌರವೇಶ್ವರನ ಕೃತಿಮ ಸಂಧಾನವು ಸಮಾಪ್ತಿ ಆಯಿತು. ಪರಮಾತ್ಮ, ಇದರಿಂದ ನಿಮಗಾದ ಲಾಭವಾದರೂ ಏನು ಸ್ವಾಮಿ? ಏಕಪಾತ್ರ ಅಭಿನಯ, ಶಸ್ತ್ರಾಸ್ತ್ರಗಳ ಪರಸ್ಪರವಿಲ್ಲದೆ ಪಾರ್ಥನ ರಥಾಶ್ವಗಳ ಸಾರತತ್ವ ಅದೊಂದೇ ರುಕ್ಮಿಣಿ ನನಗೆ ಲಭಿಸಿದ್ದು. ಅಯ್ಯೋ, ಹಸಿದು ಆರೋಗ್ಯವನ್ನು ಬಯಸಿ ಬಂದವರಿಗೆ ಬರೆಯ ನೀರೆರೆದು ಕಳುಹಿಸಿದ್ದ ನಿಮ್ಮಿಂದ ಆ ಪಾಂಡವರಿಗೆ ಲಭಿಸಿದ ಲಾಭವಾದರೂ ಏನು ಸ್ವಾಮಿ? ರುಕ್ಮಿಣಿ, ಈ ಯಾಗದಲ್ಲಿ ನಾನು ಕುಳಿತುಕೊಳ್ಳುವೆ ರಥವೇ ಯುಗದ ಧರ್ಮಾರ್ಥ. ಅದನ್ನು ಭದ್ರ ಮುಷ್ಟಿಯಿಂದ ಎಳೆದೋಡಿಸುವ ಪಂಚ ಪಾಂಡವರೇ ಕರ್ಮನಾಶಕ ಪಂಚಾಶ್ವಗಳು. ಅವುಗಳ ಹೆಗಲುಗಳನ್ನು ಅನುಸರಿಸಿ ನನ್ನ ಭದ್ರ ಹಸ್ತ ಸೇರುವ ಕುದುರೆಗಳ ಕಡಿವಾಣವೇ ಧರ್ಮಕರ್ಮಗಳು.
ನಾನು ಹಿಡಿದ ಚಾವಟಿಯೇ ಧರ್ಮಸೂತ್ರ. ರುಕ್ಮಿಣಿ, ಸ್ವಾಮಿ, ಈ ಯುದ್ಧದಲ್ಲಿ ಅತಿ ಹೆಚ್ಚು ರಕ್ತಪಾತವಿಲ್ಲದೆ ರಚಿಸುವೆ ಧರ್ಮರಾಜ್ಯವನ್ನು ದೇವಿ. ನಯನ ಮನೋಹರಿಯೇ ಪ್ರಿಯ ಸುಂದರವದನೆ, ನಯನ ಮನೋಹರಿಯೇ, ನಯನ ಮನೋಹರಿಯೇ ಪ್ರಿಯ ಸುಂದರವದನೆ, ನಯನ ಮನೋಹರಿಯೇ. ಸುಂದರ ಗಿರಿಧರ ನರಸಿದಯಾಮಹಿ, ಮಂದರ ಗಿರಿಧರ ನರಸಿದಯಾಮಹಿ, ಸಿಂಧು ತಿಲಕ ಶ್ರೀ ಕಮಲಮುಖಿಯೇ, ಸುಂದರಿಯೇ ಆನಂದದ ಸಿರಿಯೇ, ನಯನ ಮನೋಹರಿಯೇ ಪ್ರಿಯ ಸುಂದರವದನೆ, ನಯನ ಮನೋಹರಿಯೇ. ಗಿರಿಧರ ನರಸಿ ಗಂಧ ಪರಿಮಳವಾಧರಿಸಿ, ಮಂದ ಆಸದಿಂದ ವರಿಸಿ, ಮಂದ ಪರಿಮಳವಾಧರಿಸಿ, ಮಂದ ಆಸದಿಂದ ವರಿಸಿ, ಮನ ಮಂದಿರದೊಳು ನೆಲೆಸಿ, ಆ ಪ್ರಣಯಾನಂದದ ಕವಿರಸ ಬೀರುವ, ಪ್ರಣಯಾನಂದದ ಕವಿರಸ ಬೀರುವ, ಚೆಲುವಿನ ತಾರೆಯೇ ಒಲವನ್ನು ತೋರುವೆ,
ಚೆಲುವಿನ ತಾರೆಯೇ ಒಲವನ್ನು ತೋರುವೆ ನಿಲುಕು ನೀಲಾಂಬರಿ. ಚೆಲುವಿನ ತಾರೆಯೇ ಒಲವನ್ನು ತೋರುವೆ ನಿಲುಕು ನೀಲಾಂಬರಿ. ಚೆಲುವಿನ ತಾರೆಯೇ ಒಲವನ್ನು ತೋರುವೆ ನಿಲುಕು ನೀಲಾಂಬರಿ. ನಯನ ಮನೋಹರಿಯೇ ಪ್ರಿಯ ಸುಂದರವದನೆ ನಯನ ಮನೋಹರಿಯೇ ನಯನ ಮನೋಹರಿ.